ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಸಿಸ್ಟಮ್ನ ಮೆಥಡ್ 2 ಪ್ರಾಬ್ಲಮ್ಸ್ ಆನ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. ಅಂದ್ರೆ ಇಲ್ಲಿ ಆಯ್ ಅನ್ನೋದು ಕೊಟ್ಟಿರಂಗಿಲ್ಲ ಅಂತ ಪ್ರಾಬ್ಲಮ್ ಇದು. ದ ಕ್ಯಾಶ್ ಪ್ರೈಸ್ ಆಫ್ ಅನ್ ಆರ್ಟಿಕಲ್ rupees 36,000. It can be purchased by paying 6,000 as a cash down and 16 monthly installments including 10% per annum simple interest. What is the value of each installment? Each installment amount is ಕೇಳಿದಾನೆ. ಫಸ್ಟ್ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊಲ್ಯೂಷನ್ ಗಿವನ್ cash price of article is equal to 36,000 less cash down pay 6,000. Therefore 30,000 balance to pay. Next, number of installments. N is equal to 16 monthly installments. Each installment amount, each installment amount I is equal to X. ಅದು ನಮ್ಗೆ ಗೊತ್ತಿಲ್ಲ, X ಆಗಿ ಇಟ್ಕೊಳ್ಳೋಣ. X ಆಗಿ ತಗೊಳ್ಳೋಣ. ನೆಕ್ಸ್ಟ್, ಅಮೌಂಟ್ ಪೇಡ್, actual amount paid. Actual amount paid N into I. N 16 into X, 16X. Next, excess amount paid. Excess amount paid, actual pay minus balance to pay. Actual amount pay 16X. Next, rate of interest is equal to R is equal to 10% PASI. ಈ ಒಂದು ಲೆಕ್ಕದಲ್ಲಿ ಆರ್ ಕೊಟ್ಟಿದ್ದಾನೆ, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಟ್ಟಿಲ್ಲ. ಅದನ್ನೇ ಕಂಡುಹಿಡಬೇಕು ಈಗ. ಸೊ ಅದನ್ನ ಕಂಡುಹಿಡಬೇಕಾದ್ರೆ ಈಗ ಸೇಮ್ ಫಾರ್ಮುಲಾ, ಆರ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್ is R is equal to 2,400 into E divided by n plus 1 I 2 into E. ಇದೆ ಹಳೆ ಫಾರ್ಮುಲಾನ ಹಾಕ್ಬೇಕಿಲ್ಲಿ. 10% ಇದೆ, R is equal to 10%. So 2,400 as per formula. Excess amount pay E is equal to excess pay 16X minus ಇಲ್ಲಿ R is equal to 10 ಬರ್ಕೋಬೇಕು. 2,400 as per formula. E excess amount pay 16X minus 30,000. So N is equal to 16. 16 plus 1
ಐ ಅಂದರೆ ಎಕ್ಸ್ ಮೈನಸ್ 2 ಇಂಟು ಇ ಫಾರ್ 16x ಮೈನಸ್ 30,000. ಸೊ ಈ ರೀತಿ ಇದ್ದಾಗ ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು. ಎಸ್, ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೆ 16 1s 16 150s ಅಂದ್ರೆ 16 1 16. ಇದು 2400 16 ಮಗ್ಗಿ ಹೋಗುತ್ತೆ. ಸೊ 2400 ಡಿವೈಡೆಡ್ ಬೈ 16 ಮಾಡಿದ್ರೆ 150 ಬರುತ್ತೆ. 2400 ಡಿವೈಡ್ ಬೈ 16 ಮಾಡಿದ್ರೆ 150 ಬರುತ್ತೆ. ಸೊ 16 1s 16 150s. ಸೊ ಒನ್ಲಿ ಇದು 150 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಸೊ 150 bracket of 16x minus 30,000 divided by 17x minus 2 into 16 32 minus into plus minus 32x minus into minus plus 2 into 30,000 60,000. ನೆಕ್ಸ್ಟ್ ಈಗ 150 16x minus 30,000 divided by 17x ಅಲ್ಲಿ minus 32x ಆದ್ರೆ ಮೈನಸ್ ಬರುತ್ತೆ ಆನ್ಸರ್. ಸೊ minus 30,000 minus 15x ಆಮೇಲೆ ಬರ್ಕೊಳ್ಳಿ. ಈಗ 10 ಇದ್ದೇ ಇರಲಿ. ಈಜಿಕ್ವಲ್ ಟು ಬಲಗಡೆ ಇರುವಂತ 60,000 minus 15x ಈಜಿಕ್ವಲ್ ಟು ಎಡಗಡೆ ತಗೊಂಡ್ರೆ ಇಂಟು ಆಗುತ್ತೆ. ಡಿವೈಡೆಡ್ ಬೈ ಇದ್ದು 60,000 minus 15x is equal to 150 16x minus 30,000. So 10 into 60,000 ಮಾಡಿದ್ರೆ 6 lakh. 10 into 15 ಮಾಡಿದ್ರೆ 10 into 15 150x is equal to, so 150 into 16 ಮಾಡಿದ್ರೆ 2400x. 150 into minus 30,000 ಮಾಡಿದ್ರೆ minus 45 lakh. ಈಗೇನು ಮಾಡಬೇಕು? ಸೊ minus 45 lakh ಈ ಕಡೆ ತೊಗೊಂಡ್ರಿ ಪ್ಲಸ್ ಆಗುತ್ತೆ 45 lakh ಪ್ಲಸ್ 60,000 ಸಾರಿ 6 lakh. ಈ minus 150 ಆ ಕಡೆ ಹೋಯ್ರಿ 2400 x plus 150x. So 2550x. So 45 plus 6 lakh 51 lakh ಆಗುತ್ತೆ. 51 lakh. So therefore x ಇಲ್ಲಿ ಕೈ ಬಿಡ್ರಿ. ಈ 2550 ಇದಕ್ಕೆ ಇಂಟರ್ಲೇಷನ್ ಇದೆ, ಇದು ಡಿವೈಡ್ ಆಗುತ್ತದೆ 51 lakh divided by 2550. Therefore x is equal to rupees 2000. Therefore each installment amount is equal to I is equal to 2000 per month. ಸೊ ಈ ಲೆಕ್ಕ ಯಾವ ಥರ ಇದೆ ಅಂದರೆ ಎಲ್ಲ ಕೊಟ್ಟಿದ್ದಾನೆ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನಮಗೆ ಕಂಡುಹಿಡಿಯೋಕ್ಕೆ ಇದೆ. ಆಮೇಲೆ ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಕ್ಯಾಶ್ ಬೇಸ್ ಆಫ್ ಆರ್ಟಿಕಲ್ 36,000 ಇದೆ. ಆಸ್ ಪರ್ 36,000 ಬರ್ಕೊಂಡಿದ್ದೀನಿ. ಕ್ಯಾಶ್ ಡೌನ್ ಪೇಮೆಂಟ್ ಇಲ್ಲಿ 6,000 ರೂಪಾಯಿ ಇದೆ. 6,000 ರೂಪಾಯಿ ಲೆಸ್ ಮಾಡ್ಕೊಂಡಿದೆ, 30,000 ರೂಪಾಯಿ ಆಯಿತು. ನೆಕ್ಸ್ಟ್ ನಂಬರ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ 16 ಇದೆ. ಆ 14 ಇನ್ಸ್ಟಾಲ್ಮೆಂಟ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಥವಾ ಎಕ್ಸ್, ಅದನ್ನೇ ಎಕ್ಸ್ ಆಗಿ ತೊಗೊಂಡಿದ್ದೀನಿ ನಾನು ಇಲ್ಲಿ. ಆಕ್ಚುಯಲ್ ಅಮೌಂಟ್ ಪೇಡ್ ಎನ್ ಇಂಟು ಐ. ಸೊ ಎನ್ 16 ಇದೆ, ಐ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಆಗಿ ತೊಗೊಂಡಿದ್ದೀನಿ. 16 into x 16x. ಸೊ ಎಕ್ಸಸ್ ಅಮೌಂಟ್ ಪೇಡ್ ಆಕ್ಚುಯಲ್ ಅಮೌಂಟ್ ಪೇಡ್ ಮೈನಸ್ ಬ್ಯಾಲೆನ್ಸ್ ಟು ಪೇ. ಆಕ್ಚುಯಲ್ ಅಮೌಂಟ್ ಪೇಡ್ ಇದೆ 16x ಇದೆ, ಬ್ಯಾಲೆನ್ಸ್ ಟು ಪೇ 30,000 ಅದ. ಸೊ 16x minus 30,000.
ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಆರ್ ಇಸ್ ಈಕ್ವಲ್ ಟು 10% ಪರ್ annum ಸಿಂಪಲ್ ಇಂಟ್ರೆಸ್ಟ್ ಇದೆ. ಸೊ ಈ ಸಲ ಗಿವನ್ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಂಡುಹಿಡಬೇಕು ಇಲ್ಲಿ 2000 rupees. ಸೊ ಆರ್ ಇಸ್ ಈಕ್ವಲ್ ಟು 2400 ಇದಂತೂ ಗೊತ್ತಿದೆ. ಸೊ ಈಗ ಫಿಲ್ಅಪ್ ಮಾಡ್ಕೋಣ. ಆರ್ ರೇಟ್ ಆಫ್ ಇಂಟ್ರೆಸ್ಟ್ 10 ಹಾಗೆ ಬರ್ಕೋಬೇಕು ಇಲ್ಲಿ 2400 ಆಸ್ ಪರ್ ಫಾರ್ಮುಲಾ. ಈ 16x minus 30,000 16x minus 30,000 ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ 16. ಸೊ 16 ಪ್ಲಸ್ 1 ಎಕ್ಸ್ ಅಂದ್ರೆ ಎಕ್ಸ್ ಇದೆ ಇಲ್ಲಿ ಎಕ್ಸ್ ಬರ್ಕೋಬೇಕು 2 ಆಸ್ ಪರ್ ಫಾರ್ಮುಲಾ. ಈ ಫಾರ್ 16x minus 30,000 ಅದು ಬರ್ಕೊಂಡಿದ್ದೆ ಬ್ರಾಕೆಟ್ ಒಳಗೆ. ಈಗ ಸಿಂಪ್ಲಿಫೈ ಮಾಡ್ಕೋಬೇಕು. ಸೊ 2400 16 ಮಗ್ಗೆ ಹೋಗುತ್ತೆ. ಸೊ 2400 ಡಿವೈಡ್ ಬೈ 16 ಮಾಡ್ರಿ 150 ಬರುತ್ತೆ. ಸೊ 16 1 16 150 ಸೊ ಇದು 1 250. ಸೊ ಅದೇ ರೀತಿ ಈ 16 ಪ್ಲಸ್ 1 17 ಆಗುತ್ತೆ. ಎಕ್ಸ್ 16 ಪ್ಲಸ್ 1 17 ಇಂಟು ಎಕ್ಸ್ 17x. ಅದೇ ರೀತಿ ಮೈನಸ್ ಹಂಗೆ ಇರಲಿ 2 ಇಂಟು 16 ಮೈನಸ್ ಇಂಟು ಪ್ಲಸ್ ಮೈನಸ್ 2 ಇಂಟು 16 32x. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 30,000 60,000. ಇದು ಇಷ್ಟು ಬರ್ಕೊಂಡಾದ ನಂತರ ಈಗ ಈ 17x ಈ 32x 17x ಪ್ಲಸ್ ಇದೆ 32x ಮೈನಸ್ ಇದೆ. ಸೊ 17 32 ಆದ್ರೆ ಮೈನಸ್ 15x ಬರುತ್ತೆ. ಈ ಮೈನಸ್ ಬಂದಿರೋ ಕಾರಣಕ್ಕೆ ನಾನು ಈ ಕಡೆ ಬರ್ಕೊಂಡಿದ್ದೀನಿ. ಈ 60,000 ಆಸ್ ಇಟ್ ಈಸ್. ಸೊ ಈಗೇನ್ ಮಾಡ್ರಿ ಇದು ಇಸ್ ಈಕ್ವಲ್ ಟು ಬಲಗಡೆ ಇದ್ದಂತ 60,000 ಮೈನಸ್ 15 ಇದು ಡಿವೈಡೆಡ್ ಬೈ ಇತ್ತು ಅಪಾನ್ ಇತ್ತು ಆ ಕಡೆ ಹೋಯ್ದ್ರೆ ಇಂಟು ಆಗುತ್ತೆ. ಸೊ ಈಗ ತಗೊಂಡಿದ್ದೀನಿ. ಸೊ 10 ಅದೇ 10 ಇಂಟು 60,000 ಮಾಡ್ರಿ. ಅದೇ ರೀತಿ 10 ಇಂಟು 15x ಮಾಡ್ರಿ. 10 ಇಂಟು 60,000 6 lakh ಮೈನಸ್ 10 ಇಂಟು 15x 150x. ಸೊ ಅದೇ ರೀತಿ ಇಸ್ ಈಕ್ವಲ್ ಟು 150 ಅದೇ ತರ ಇರಲಿ. ಈಗೇನ್ ಮಾಡ್ರಿ 150 ಇಂಟು 16x ಮಾಡಿದ್ರೆ 2400x. ಅದೇ ರೀತಿ 150 ಇಂಟು 30,000 ಮಾಡಿದ್ರೆ 45 lakh ಬರ್ತದೆ. ಸೊ ಈಗೇನ್ ಮಾಡ್ರಿ ಈ ಪ್ಯೂರ್ ನಂಬರ್ಸ್ ಅನ್ನ ಒಂದ್ ಕಡೆ ಮಾಡ್ಕೊರಿ. ಈ 45 lakh ಅನ್ನ ಮೈನಸ್ ಇದೆ ಆ ಕಡೆ ಕಳಿಸ್ಬಿಟ್ಟು ಪ್ಲಸ್ ಆಗುತ್ತೆ. 6 lakh ಇದ್ದಲ್ಲೇ ಇರಲಿ. ಅದೇ ರೀತಿ ಈ 2400x ಈ 150x ಒಂದ ಕಡೆ ಮಾಡ್ಕೊರಿ. 2400x ಇಲ್ಲೇ ಇರಲಿ. ಈ 150 ಈ ಕಡೆ ತೊಂಬರಿ ಪ್ಲಸ್ 150x ಆಗುತ್ತೆ. 2400x ಪ್ಲಸ್ 150x ಮಾಡಿದ್ರೆ 2550x. ಈ 45 lakh ಪ್ಲಸ್ 6 lakh ಮಾಡಿದ್ರೆ 51 lakh ಆಗುತ್ತೆ. ಸೊ 2550x ಎಕ್ಸ್ ಇಲ್ಲೇ ಇರಲಿ. ಇದಕ್ಕೆ ಇಂಟರ್ಲೇಷನ್ ಎಲ್ಲ ಈ ಕಡೆ ತೊಂಬರಿ ಡಿವೈಡ್ ಆಗುತ್ತೆ. 51 lakh ಡಿವೈಡ್ ಬೈ 2550 ಮಾಡಿದ್ರೆ 2000 rupees. ಸೊ ಎಕ್ಸ್ ವ್ಯಾಲ್ಯೂ 2000 rupees ಅಂತ ನಮ್ದು ನಂಬರ್ ಆಫ್ ವ್ಯಾಲ್ಯೂ ಆಫ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬೀಯಿಂಗ್ 2000 ಅಂದ್ರೆ ನಾವು ಪ್ರತಿ ತಿಂಗಳ 2,000 ರೂಪಾಯಿ ಹಂಗ 16 ತಿಂಗಳು ತುಂಬಿದ್ರೆ ನಮ್ದು ಅಮೌಂಟ್ ಕ್ಲಿಯರ್ ಆಗತ್ರಿ. ಥ್ಯಾಂಕ್ ಯು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಸೇಮ್ ಮೆಥಡ್. ಸೆಕೆಂಡ್ ಕ್ವಶನ್, a cycle priced at 6,000 rupees at net cash is to be sold. ಅಂದ್ರೆ ಇಲ್ಲಿ ಒಂದು ಸೈಕಲ್ ಇದೆ, ಅದರದ್ದು ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು 6,000 rupees ಐತ್ರಿ. ಆನ್ ಇನ್ಸ್ಟಾಲ್ಮೆಂಟ್ ಟರ್ಮ್ಸ್ ಇದನ್ನ ಅದರ್ ಸೈಕಲ್ ಇನ್ಸ್ಟಾಲ್ಮೆಂಟ್ ಟರ್ಮ್ಸ್ ಅಂತ ಸೇಲ್ ಮಾಡಿದ್ರೆ ದ ಡೀಲರ್ ಟು ಚಾರ್ಜ್ ಅಟ್ಲೀಸ್ಟ್ 10%, ಅಂದ್ರೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ 10% ಇಂಟ್ರೆಸ್ಟ್ ಅನ್ನು ಚಾರ್ಜ್ ಮಾಡ್ತಾರೆ ಅವರು, ಸಿಂಪಲ್ ಇಂಟ್ರೆಸ್ಟ್. ಅಂಡ್ ಆಬ್ಟೇನ್ ಫುಲ್ ಪೇಮೆಂಟ್ ಇನ್ 11 equal installments, ಅಂದ್ರೆ 11 equal installments ಕ್ಲಿಯರ್ ಮಾಡ್ತಾರೆ ಮಂತ್ಲಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯಬಲ್ ಆನ್ ಡೇಟ್ ಆಫ್ ಪರ್ಚೇಸ್, ಅಂದ್ರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇ ಆಗೋದು ಆನ್ ದ ಡೇಟ್ ಆಫ್ ಪರ್ಚೇಸ್ ದಿನ ಪೇ ಆಗ್ತೈತ್ರಿ. ಫೈಂಡ್ ದ ಅಮೌಂಟ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್, ಅಂದ್ರೆ ಇಲ್ಲಿ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ನ ಫೈಂಡ್ ಮಾಡ್ಬೇಕು ಇಲ್ಲಿ ಸೇಮ್ ಮೆಥಡ್. ಸೊ ಐ ಈಸ್ ಈಕ್ವಲ್ ಟು ಎಕ್ಸ್ ಅಂತ ತಗೋಬೇಕಾಗ್ತದ. ಸೊ ಗಿವನ್ ಇನ್ಫಾರ್ಮೇಶನ್ ಮೊದಲು ಬರ್ಕೊಂಡ್ರಿ. ಸೊ ಗಿವನ್ ಇನ್ಫಾರ್ಮೇಶನ್ ಫಸ್ಟ್, given cash price of cycle rupees 6,000 less down pay or first installment ನಮಗೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಗೊತ್ತಿಲ್ಲ. ಸೊ ಅದನ್ನ ಎಕ್ಸ್ ಅಂತ ತಗೊಂಡ್ಬಿಡೋಣ. 6,000 minus x balance to pay, therefore balance to pay 6,000 minus x. ಅಲ್ಲಿ 6,000 ಹೋಗಿ x ನ ಕಳೆದು ಬಿಡೋದು. ಸೊ ಬ್ಯಾಲೆನ್ಸ್ ಟು ಪೇ 6,000 minus x. ಸೊ ರೇಟ್ ಆಫ್ ದೆನ್
number of installment n is equal to 11 ಇತ್ತು, ಆಕ್ಚುಲಿ 11 ಇತ್ತು, ಅದ್ರೊಳಗೆ ಒಂದು ಕಳೆದು ಬಿಟ್ವಿ. ಸೊ 10 n is equal to 10 ಬರ್ತದೆ. ನೆಕ್ಸ್ಟ್ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ I is equal to x ಆಗಿರಲಿ. ನೆಕ್ಸ್ಟ್ ಆಕ್ಚುಯಲ್ ಅಮೌಂಟ್ ಪೇ ಪೇಡ್ n ಇಂಟು I. ಸೊ n 10 ಅದ, ಇದು x ಅದ, 10x. ನೆಕ್ಸ್ಟ್ ಎಕ್ಸೆಸ್ ಪೇ is equal to actual pay minus balance to pay. Actual pay ಇಲ್ಲಿ 10x ಅದ, minus balance to pay 6000, minus x ಅದ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 10x ಹಂಗೆ ಇರಲಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 6000. ಸೊ ಮೈನಸ್ ಪ್ಲಸ್ ಎಕ್ಸ್. ಸೊ ಈ 10x ಪ್ಲಸ್ ಎಕ್ಸ್ ಮಾಡ್ರಿ 11x ಆಗುತ್ತೆ. 11x ಮೈನಸ್ 6000, ದೇರ್ಫೋರ್ ಎಕ್ಸೆಸ್ ಪೇ. ಸೊ ಇಲ್ಲಿ R is equal to rate of interest is equal to R is equal to 10% PASI. PASI ಅಂದ್ರೆ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತ ಅರ್ಥ. ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಈ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡ ನಂತರ ಸೊ ಆಸ್ ಯೂಶುವಲ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕ್ರಿ. ಸೊ ಮತ್ತು ಆಸ್ ಯೂಶುವಲ್ ಮೆಥಡ್. ಸೊ R is equal to 10% ಕೊಟ್ಟಿದ್ದಾನೆ ಇಲ್ಲಿ, 10 ಹಾಕೋದು ಇಲ್ಲಿ. ಸೊ 2400 ಆಸ್ ಪರ್ ಫಾರ್ಮುಲಾ. ಈ ಎಷ್ಟದ ರೀ 11x minus 6000, 11x minus 6000 divided by n ಎಷ್ಟದ ರೀ 10 ಅದ. ಸೊ 10 ಬ್ರಾಕೆಟ್ ಆಫ್ 10 ಪ್ಲಸ್ 1 I ಎಷ್ಟದ. ಸೊ ಇಲ್ಲಿ I x ಅದ ಮೈನಸ್ 2 ಆಸ್ ಪರ್ ಫಾರ್ಮುಲಾ. E is equal to 11x minus 6000, 11x minus 6000 ಬ್ರಾಕೆಟ್ ಕ್ಲೋಸ್. ಸೊ ಇಲ್ಲಿ 10 1 10 1 10 2 40. ಸೊ 1 0 ತೆಗೆದು ಬಿಡ್ರಿ. ಸೊ 10 1 10 ಇದೆ, 1 0 1 0 ತೆಗೆದು ಬಿಡ್ರಿ. ಸೊ 240 ಉಳಿತು. ನೆಕ್ಸ್ಟ್ 10 is equal to 240 11x minus 6000 divided by ಇದೊಂದು ಹೋಗಿದೆ. ನೆಕ್ಸ್ಟ್ ಸೊ 11x minus 2 into 11 22 x minus into plus minus into minus plus 2 into 6000 12000. therefore next ಈಗ 10 240 into 11x 240 into 11x ಮಾಡ್ರಿ. 2640x minus 240 into 6000 ಮಾಡ್ರಿ 1,44,000 divided by 11x. ಈ 11x ಹೋಗ 22x ಕಲೀರಿ, minus 11x ಆಗುತ್ತೆ. ಸೊ 12,000 minus 11x. ಸೊ 10 ಇಲ್ದಲ್ಲೇ ಇರಲಿ. ಈ 12,000 minus x 11x ಈ ಕಡೆ ತೊಂಬರ್ರಿ, ಇಂಟು ಆಗುತ್ತಿರೋದು. ಯಾಕಂದ್ರೆ ಈಜುಕೊಟ್ಟು ಬಲಗಡೆ ಇದ್ದಾಗ ಡಿವೈಡೆಡ್ ಬೈ ಇದ್ದದ್ದು, ಈಜುಕೊಟ್ಟು ಎಡಗಡೆ ತಗೊಂಡಾಗ ಇಂಟು ಆಗುತ್ತೆ. ಸೊ 12,000 minus 11x is equal to 2640x minus 1,44,000. ಸೊ ಈಗ ಏನು ಮಾಡ್ರಿ, ಇದಕ್ಕೆ ಇಂಟು ಮಾಡ್ರಿ, ಇಂಟು ಮಾಡ್ರಿ. 10 into 12,000 1,20,000. 10 into 11x 110x
is equal to 2640x minus 1,44,000. ಈಗೇನು ಮಾಡ್ರಿ 1,44,000 ಈ ಕಡೆ ತೊಂಬರ್ರಿ 1,44,000 plus 1,20,000 is equal to 2640x ಈ ಮೈನಸ್ ಇದ್ದ ಕಡೆ ಒಯ್ರಿ ಪ್ಲಸ್ ಆಗತ್ತೆ ರೀ 110x. ಸೊ 2640 plus 110 2750x. So 1,44,000 plus 1,20,000. So 15,60,000. 1,20,000 14,40,000. 14,40,000 ಆಗುತ್ತೆ ಇದು 14,40,000 ಆಗುತ್ತೆ ಇದು ಇಂಟು ಮಾಡಿದ್ರೆ ಸೊ 14,40,000 plus 1,20,000 15,60,000 ಆಗುತ್ತೆ. ಸೊ 15,60,000. ಸೊ therefore x ಇಲ್ಲೇ ಕೈ ಬಿಡ್ರಿ 15,60,000 divided by 2750. 15,60,000 2750 ಮಾಡಿದ್ರೆ x is equal to therefore x is equal to 567.27 ಅಂದ್ರೆ ಈಚ್ ಇನ್ಸ್ಟಾಲ್ಮೆಂಟ್ ನಮ್ದು 567 ರೂಪಾಯಿ 27 ಪೈಸಾ ಬರುತ್ತೆ. ಅಂದ್ರೆ 567 ರೂಪಾಯಿ ಹಂಗೆ ನಾವು ಟೋಟಲ್ ನಾವು 11 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕು. ಪ್ಲಸ್ ಅದೇ 527 ನಾವು ಅಟ್ ದ ಟೈಮ್ ಆಫ್ ಪರ್ಚೇಸ್ ಕೊಟ್ಟಿರ್ತೀವಿ. ಇಷ್ಟು ಮಾಡಿದ್ರೆ ನಮ್ದು ಲೆಕ್ಕ ಮುಗೀತ್ರಿ. ಸೊ ಬ್ರೀಫ್ ಆಗಿ ಸೊ ಕ್ಯಾಶ್ ಪ್ರೈಸ್ ಆಫ್ ಅಸೆಟ್ ನಮ್ದು 6,000 ಇದೆ. ಡೌನ್ ಪೇಮೆಂಟ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡ್ತೀರಿ. ಆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನಾವು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕಂಡುಹಿಡಿಬೇಕು ನಾವಿಲ್ಲಿ. ಸೊ 6,000 minus x ಮಾಡ್ಕೊಂಡ್ರಿ 6,000 minus x. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಟೋಟಲ್ 11 ಕೊಟ್ಟಿದ್ದಾನೆ. 11 minus 1 ಮಾಡ್ಕೊಂಡ್ರೆ 10 ಆಯಿತು. n is equal to 10. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ i is equal to x ಅದನ್ನೇ ಕಂಡುಹಿಡಿಬೇಕು ಇಲ್ಲಿ. ಆಕ್ಚುಯಲ್ ಅಮೌಂಟ್ ಪೇಡ್ n into i. n 10 ಇದೆ, 10 i x ಇದೆ. ಸೊ 10x. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ 10% per annum ಸಿಂಪಲ್ ಇಂಟ್ರೆಸ್ಟ್ ಅದ. ಸೊ ಎಕ್ಸಸ್ ಪೇ ಆಕ್ಚುಯಲ್ ಪೇ ಮೈನಸ್ ಬ್ಯಾಲೆನ್ಸ್ ಪೇ. ಆಕ್ಚುಯಲ್ ಪೇ ನಮ್ದು 10x ಅದ, ಅದು ತಗೊಂಡೆ. ಬ್ಯಾಲೆನ್ಸ್ ಪೇ 6,000 minus x 6,000 minus x. ಇದನ್ನು ಸಿಂಪ್ಲಿಫೈ ಮಾಡ್ಕೊಡ್ರಿ. 10x ಆಸ್ ಇಟ್ ಇಸ್ ಬರ್ಕೋರಿ. ಮೈನಸ್ ಇಂಟು ಪ್ಲಸ್ ಮೈನಸ್ 6,000 ಹಂಗ ಬರ್ಕೋರಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ತರಬೇಕ್ರಿ. ಸೊ ಈ ಎಕ್ಸ್ ಈ 10x ಎರಡು ಒಂದು ಸೇಮ್ ಆಲ್ಫಾಬೆಟ್ ಅದ. ಸೊ ಪ್ಲಸ್ ಮಾಡ್ಕೋರಿ. ಸೊ ಎಕ್ಸ್ ಪ್ಲಸ್ 10x 11x ಮೈನಸ್ 6,000 ಆಸ್ ಇಟ್ ಇಸ್ ಬರೀರಿ. ಸೊ ಈಗ ರೇಟ್ ಆಫ್ ಇಂಟ್ರೆಸ್ಟ್ ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು 2,400 ಇಂಟು ಇ. ಸೊ ಫಾರ್ಮುಲಾ ಪ್ರಕಾರ ಬರ್ಕೋರಿ. ಆರ್ 10% ಕೊಟ್ಟಿದ್ದಾನೆ ಇಲ್ಲಿ. ಆರ್ ರೇಟ್ ಆಫ್ ಇಂಟ್ರೆಸ್ಟ್ 10% ಇದೆ ಬರ್ಕೋರಿ. 2,400 ಆಸ್ ಪರ್ ಫಾರ್ಮುಲಾ. ಎಕ್ಸಸ್ 11x ಮೈನಸ್ 6,000 ಬರ್ಕೋರಿ. ಸೊ n 10 ಅದ. 10 plus 1 i x ಅದ. ಸೊ 2 ಆಸ್ ಪರ್ ಫಾರ್ಮುಲಾ. ಇದು ಇ 11x ಮೈನಸ್ 6,000. ಸೊ ದೇರ್ ಫೋರ್ ಈಗ ಏನ್ ಮಾಡ್ರಿ, ಈ 10 2,400 ಅದ. 1010 ಕ್ಯಾನ್ಸಲ್ ಮಾಡ್ರಿ. 240 ಬಂದ್ಬಿಡುತ್ತೆ. ಸೊ 11x ಮೈನಸ್ 6,000. ಸೊ 10x. ಸೊ ಆಸ್ ಯೂಶುವಲ್ ಈಗ ಏನ್ ಮಾಡ್ರಿ 240 ಇಂಟು 11x 240 ಇಂಟು 6,000. ಸೊ 240 ಇಂಟು 11x ಮಾಡಿದ್ರೆ 2640x. 240 ಇಂಟು 6,000 ಮಾಡಿದ್ರೆ 14,40,000 ಬರ್ತೀರಿ. ಸೊ ಈ 11x ಮೈನಸ್ 22x ಕಳೆದ್ರೆ ಮೈನಸ್ 11x ಬರುತ್ತೆ. ಸೊ 12,000 ಮೊದಲು ಬರ್ಕೋರಿ, ಆಮೇಲೆ 11x ಆಮೇಲೆ ಬರ್ಕೋರಿ. ಸೊ ಈಗೇನ್ ಮಾಡ್ರಿ ಈ 12,000 ಮೈನಸ್ 11x ಅನ್ನ ಆ ಕಡೆ ಒಯ್ರಿ, ಇಂಟು ಆಗುತ್ತೆ. ಸೊ 10 ಇಂಟು 12,000 10 ಇಂಟು 11x ಮಾಡಿದ್ರೆ 1,20,000 ಮೈನಸ್ 110x ಇಸ್ ಈಕ್ವಲ್ ಟು 2640 ಇದಲ್ಲೇ ಇರಲಿ. 14,40,000 ಇದಲ್ಲೇ ಇರಲಿ. ನೆಕ್ಸ್ಟ್ ಏನ್ ಮಾಡ್ರಿ, ನಂಬರ್ ಪ್ಯೂರ್ ನಂಬರ್ಸ್ ಒಂದ್ ಕಡೆ ಮಾಡ್ಕೊರಿ. 1,20,000 ಇದು ಮೈನಸ್ ಇದ್ದಿದ್ದು ಆ ಕಡೆ ಕಳಿಸಿ ಪ್ಲಸ್ ಆಗುತ್ತೆ. ಸೊ 1,20,000 ಇದಲ್ಲೇ ಇರಲಿ. ಇದು ಮೈನಸ್ 110x ಅದ. ಈ ಮೈನಸ್ 110x ಈ ಕಡೆ ತೊಂಬರ್ರಿ. 2640x ಪ್ಲಸ್ 110x. ಸೊ ಎರಡು ಕೂಡಿಸಿ 2750x. ಇವು ಎರಡು ಕೂಡಿಸಿ 1,56,000. ಸೊ ದೇರ್ ಫೋರ್ ಇದಕ್ಕೆ ಇಂಟರ್ಲೇಷನ್ ಅದ. ಸೊ ಈ ಬಲಗಡೆ ಇದ್ದಂತ 2750 ಆ ಕಡೆ ಕಳಿಸಿ ಡಿವೈಡೆಡ್ ಬೈ ಆಕೈತ್ರಿ. 15,60,000 ಡಿವೈಡ್ ಬೈ 2750 ಮಾಡಿದ್ರೆ x is equal to 567.27. ಇದು ನಮ್ಗೆ ಅಮೌಂಟ್ is equal to I is equal to 527.27. ಇಷ್ಟು ಮಾಡಿದ್ರೆ ನಮ್ಮ ಲೆಕ್ಕ ಮುಗೀತು. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಇತರೆ ಫ್ರೆಂಡ್ಸ್ ಜೊತೆಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.